ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ಶಿವಮೊಗ್ಗದ ಹೊರವಲಯದ ಸುಳೆಬೆಲ್ನಲ್ಲಿ ಸಂಕೇತ ಎನ್ನುವ ವಿದ್ಯಾರ್ಥಿ ಮೃತಪಡ್ತಾನೆ. ಆತನ ಅಪ್ರಾಪ್ತ ಐವರು ಬಾಲಕರು ಹಲ್ಲೆ ಮಾಡ್ತಾರೆ. ಹಲ್ಲೆ ಬಳಿಕ ಆತ ಚಿಕಿತ್ಸೆ ಫಲಕಾರಿ ಮೃತಪಟ್ಟಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಸಂಕೇತ ಅಕ್ಕ ನಮ್ಮ ಜೊತೆಗಿದ್ದಾಳೆ. ಏನೇನಾಯ್ತಮ್ಮ ನಿನ್ನೆ? ಸಮಾಧಾನವಾಗಿ ಹೇಳು, ಏನೇನಾಯ್ತು ನಿನ್ನೆ? ಸರ್ ನಿನ್ನೆ 8 ಗಂಟೆಗೆ ಸ್ಕೂಲಿಗೆ ಹೋದ. ಸ್ಕೂಲಿಗೆ ಹೋಗ್ಬಿಟ್ಟು ಮಧ್ಯಾಹ್ನ 1 ಗಂಟೆಗೆ ಸ್ಕೂಲಲ್ಲಿ ಊಟ ಮಾಡಲ್ಲ. ಸ್ಕೂಲಿಂದ ಬಂದು ಮನೇಲಿ ಊಟ ಮಾಡ್ತಾನೆ. ಊಟ ಆದಮೇಲೆ 8:15 ನಾನು ರವಿಕುಮಾರ್ ಸರ್ ಅಂತ ಅವ್ರಿಗೆ ಫೋನ್ ಮಾಡ್ತೀನಿ. ಅವ್ರಿಗೆ ಫೋನ್ ಮಾಡಿಬಿಟ್ಟು ಸರ್ 8:15 ಮೆಸೇಜ್ ಹಾಕಿ, ಸರ್ ಮೆಸೇಜ್ ಹಾಕಿಲ್ವಲ್ಲ ಯಾಕೆ ಅಂತ. ಆಮೇಲೆ 8:15 ಅವ್ರು ಮೆಸೇಜ್ ಹಾಕ್ತಾರೆ. ಆಮೇಲೆ 9 ಗಂಟೆಗೆ ಸ್ಕೂಲ್ ಬಿಡೋ ಟೈಮಲ್ಲಿ ಅವ್ರು ಮೆಸೇಜ್ ಹಾಕ್ಬೇಕಾರೆ. ಯಾಕೆ ಸರ್ ಮೆಸೇಜ್ ಹಾಕಿಲ್ಲ ಅವರು? ಮೆಸೇಜ್ ಹಾಕಿದ್ರೆ ಇಲ್ಲೇ ಸರ್ ಇರೋದು ಸ್ಕೂಲು, ಇಲ್ಲೇ ಹೋಗಿ ನಾನು ಕರ್ಕೊಂಬರ್ತಿದ್ದೆ ಅಂತ. ಕತ್ಲೆ ಆಗಲಿ ಯಾವನ್ ಏನು ಮಾಡಿದ್ರು ಸರ್ ನಾನು ಹೆದರ್ಕೊಳ್ಳಲ್ಲ, ನನ್ನ ತಮ್ಮ ನನಗೆ ಮುಖ್ಯ, ಕರ್ಕೊಂಬರ್ತಿದ್ದೆ ನಾನು ಹೋಗಿ. ಅದಾದ್ಮೇಲೆ ಅದೆಲ್ಲ ಸರ್ 6 ಜನ ಹಿಡ್ಕೊಂಡು ಕೈ ಕಾಲೆಲ್ಲ ಹಿಡ್ಕೊಂಡು ಇಲ್ಲಿಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಗುದ್ದಿದ್ರೆ ಸರ್ ಏನಾಗ್ಬೇಕು ಸರ್? ಇಷ್ಟು 18 ವರ್ಷ 15 ವರ್ಷ ಸರ್ ಆ ಹುಡ್ಗಂಗೆ ಹೆಂಗೆ ಸರ್ ಇದನ್ನು ಮಾಡ್ಬೇಕು ನಾವು? ಇವಾಗ ಏನಾದರೂ ನನ್ನ ತಮ್ಮಗೆ 6 ಜನ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಅಂತಂದರೆ ಸ್ಕೂಲ್ ಮುಖ್ಯೋಪಾಧ್ಯಾಯರು, ಆಮೇಲೆ ಸ್ಕೂಲಲ್ಲಿರೋ ಎಲ್ಲ ಟೀಚರ್ಸ್ಗಳು, ಆಮೇಲೆ ಇದು ಪೊಲೀಸ್ಗಳು ಏನು ಮಾಡ್ತಿದ್ದಾರೆ, ಪೊಲೀಸ್ಗಳು, ಮೀಡಿಯಾದವ್ರು ಅಷ್ಟು ದೆಹಲಿ ಕೋರ್ಟ್ ಮುಂದೆ ನಿಂತ್ಕೋಬೇಕು. ಯಾಕಂದರೆ ನಮ್ಮ ಫ್ಯಾಮಿಲಿಗೆ ಏನಾದ್ರು ಆಯ್ತು ಅಂದ್ರೆ. ಈಗ ನಿನ್ನ ಘಟನೆ ಆಯ್ತಲ್ಲ, ಆ ಹುಡುಗ ಬರ್ತಾ ಇದ್ದ ಬರೋದು ಯಾಕೆ ದ್ವೇಷ ಇತ್ತ ಏನಿತ್ತು ಅಲ್ಲಿ? ಯಾಕೆ ಹುಡುಗರು ಯಾರು ಇರಲ್ಲ ಸರ್? ಹುಡುಗರು ಅಂತ ಗಿರೀಶ ಅಂತ ಎಲ್ಲ ಇದ್ದಾರೆ. ಅವ್ರೊಂದು ಗ್ಯಾಂಗು, ಅವ್ರ ಗ್ಯಾಂಗಲ್ಲಿ ಅವ್ರಿಗೆ ಏನು ಮಾತಾಡಲ್ಲ. ಅವ್ರ ಪಾಡಿ ಯಾವುದೋ ಹುಡುಗನ ಜಗಳ, ಯಾವ ಹುಡುಗ ಅಂತ ನೀವು ಸರ್ ಪೊಲೀಸ್ ಸ್ಟೇಷನ್ ಕೇಳ್ರಿ. ಕೇಳ್ಬಿಟ್ಟು ಯಾವ ಹುಡುಗ ಅಂತ ಕೇಳ್ಬಿಟ್ಟು ಅವ್ನ ಬಾಯ್ ಬಿಡ್ಸ್ರಿ. ಏನು ಪೊಲೀಸ್ ಇರೋದು ಸರ್? ಪೊಲೀಸ್ ಇರೋದೇ ಕೇಳೋಕ್ಕಾಗಿ. ಪೊಲೀಸ್ ಬಂದ್ಬಿಟ್ಟು ಕೇಳಬೇಕು, ಯಾವನ್ ಹೊಡೆದಿದ್ದಾನೆ, ಯಾವನ್ಗೇನಾಗಿದೆ ಅಂತ ಕೇಳಬೇಕು. ಕೇಳಾದ್ಮೇಲೆ ನನ್ನ ತಮ್ಮಂಗೆ ಏನಾಗಿದೆ, ಯಾರ್ದೋ ಜಗಳದಿಂದ ಯಾರೋ ಹೋಗಿರೋದು, ಎಲ್ಲಿಗೆ ಬೇಕೋ ಅಲ್ಲಿಗೆ ಗುದ್ದಿದ್ರೆ ಸರ್ ಹೆಂಗ್ ಸರ್ ತಡ್ಕೋಬೇಕು? ಹುಡುಗ ಸಣ್ಣ ಹುಡುಗ ಸರ್, ಅರ್ಥ ಆಗಲ್ವಾ? ಅಷ್ಟು ಗಾಜಾ ಅಲ್ಲಿ ಗಿರೀಶ್ ಮೇಲೆ ಹಲ್ಲೆ ಆಗ್ತಾ ಇತ್ತು. ಆ ಟೈಮಲ್ಲಿ ಸಂಕೇತ ಬಚಾವ್ ಮಾಡ್ಲಿಕ್ಕೆ ಯಾರ್ದು ಇವಾಗ ಜಗಳ ಆಗ್ತಿದೆ, ಅವನನ್ನ ಯಾಕೋ ನನ್ನ ಫ್ರೆಂಡ್ ಹೊಡಿತಿದ್ಯಾ ಅಂತೇಳಿ ಕರ್ಕೊಂಬರಕ್ ಬಂದಿದ್ದಾನೆ. ಕರ್ಕೊಂಬರಕ್ ಬಂದಾಗ ನೀನೇ ಹೇಳ್ಕೊ, ಅವನನ್ನ ಕರ್ಕೊಂಡು ಫ್ರೆಂಡ್ ಅಲ್ಲ ಅಂತೇಳಿ ಕೈ ಕಾಲೆಲ್ಲ ಇಟ್ಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಗುದ್ದಿದ ಸರ್. ಅದು ಸ್ಕೂಲಲ್ಲಿ ಆಗಿದೆ, ಫೀಲ್ಡಲ್ಲಿ ಆಗಿದೆ, ಅದು ಗೊತ್ತಿಲ್ಲ. ಕರೆಕ್ಟಾಗಿ ತಿಳ್ಕೊಂಬಿಟ್ಟು ನಮಗೆ ಹೇಳ್ರಿ, ಅದು ಅಷ್ಟೇ, ಇನ್ನೇನು ಇಲ್ಲ. ಆಮೇಲೆ ನಮಗೆ ಓದ್ಕೊಳ್ಳೋಕ್ಕೆಲ್ಲ ತುಂಬ ತೊಂದರೆ ಆಗ್ತಿದೆ. ಅದಾದಮೇಲೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆಲ್ಲ ಇಸ್ಪೀಟ್ ಆಡ್ತಿರ್ತಾರೆ. ಆಮೇಲೆ ರೋಡಲ್ಲಿ ಓಡಾಡೋಕೆ 10 ಗಂಟೆ ಆದರೂ 7 ಗಂಟೆ ಆದರೂ ಹೊರಗಡೆ ಬಂದು ನಿಂತ್ಕೊಳ್ಳೋ ಅಷ್ಟು ಹೆಣ್ಮಕ್ಳಿಗೆ ಇದು ಇಲ್ಲ, ರೈಟ್ಸ್ ಇಲ್ಲ. ಅಷ್ಟು ನಮಗೆ ಟಾರ್ಚರ್ ಅಂದರೆ ಸಿಗರೇಟ್ಸ್ ಮೇಲೆಲ್ಲ ಸರ್. ಅದರಿಂದ ನನಗೆ ಇನ್ಫೆಕ್ಷನ್, ಮೂಗಿಂದೆಲ್ಲ ಇನ್ಫೆಕ್ಷನ್ ಆಗ್ತಿದೆ ಸಿಗರೇಟ್ಸ್ ಮೇಲಿಂದ. ಅದನ್ನು ಹೆಂಗೆ ಪರಿಹಾರ ಮಾಡಬೇಕು? ಎಲ್ಲ ಈ ಭಾಗದಲ್ಲಿ, ಸುಳೆಬೈಲ್ ಭಾಗದಲ್ಲಿ ಅಕ್ಕಪಕ್ಕದ ನೋಡೋಣ ಗಾಂಜಾ ತುಂಬ ಜಾಸ್ತಿ ಇದೆ. ತುಂಬ ಜಾಸ್ತಿ ಇದೆ ಸರ್ ಗಾಂಜಾ. ಎಲ್ಲ ನೋಡಿದ್ರು ಗಾಂಜಾ. ಎಲ್ಲ ಹೆಂಗ್ ಮಾಡ್ತಿರ್ತಾರೆ ಅಂದ್ರೆ ಸರ್, ಒಂಥರ ಸೈಕಾಗಿ ಆಡ್ತಿರ್ತಾರೆ, ಅಷ್ಟ್ರು ಒಂಥರ ಆಡ್ತಿರ್ತಾರೆ. ಆಮೇಲೆ ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ಅಂದರೆ ನಮ್ಮ ಮನೆ ಬಗ್ಗೆ ಯಾರು ಏನು ಮಾತಾಡ. ನಮ್ಮ ಅಪ್ಪನ ಥರ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ನಮ್ಮ ಅಪ್ಪ ಏನು ನಮ್ಮ ಮನೆ ಬಗ್ಗೆ ಯಾರು, ಬಟ್ ಅಲ್ಲೆಲ್ಲ ಹೋಗ್ತಿರ್ತಾರಲ್ಲ, ಎಲ್ಲಿ ಬೇಕೋ ಇಲ್ಲೆಲ್ಲ ಬಿದ್ದಿರ್ತಾರೆ ಸರ್. ಹೆಣ್ಮಕ್ಳು ಇದ್ದಾರೆ ಇಲ್ಲ, ಅಲ್ಲೆಲ್ಲ ವಾಶ್ರೂಮ್ಸ್ ಎಲ್ಲ ಮಾಡ್ತಿರ್ತಾರೆ. ಹೆಣ್ಮಕ್ಳು ಇದ್ದಾರೆ ಇಲ್ಲ ಅಂತ ನೋಡಲ್ಲ ಸರ್. ಅದು ಯಾಕೆ ಮಾಡಲ್ಲ? ಇದೆಲ್ಲ ಏನಾಗಬೇಕು ಅಂತ ಕೇಳ್ರಿ ಅಷ್ಟೇ. ಅಂದರೆ ಇಲ್ಲೆಲ್ಲೋ ಒಂದು ರೀತಿಯಿಂದ ಶಾಲೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ದಂಗೆ ಆಗಿದೆ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಹಾಗೆ ಆ ರೀತಿ ಒಂದು ಗಲಾಟೆ ಆಗ್ತಿದೆ ಅಂತ ಹೇಗೆ? ಆ ಥರ ಎಂತ ಇಲ್ಲ ಸರ್, ಪೇರೆಂಟ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿದ್ದಾರೆ. ಅಲ್ಲ ಅಲ್ಲಿರುವಂಥ ವಾತಾವರಣ, ಅಲ್ಲಿ ಇರುವಂಥ ಏನು ನಿನ್ನೆ ಗಲಾಟೆ ಇದೆ. ಸ್ಕೂಲ್ ಇದೆ ನೋಡ್ರಿ, ಆ ಸ್ಕೂಲ್ ಫುಲ್ ಬ್ಯಾಕ್ ಗ್ರೌಂಡ್ ಫುಲ್ ಗಾಂಜಾ ಹೊಡಿಯೋರೇ ಇದೆ. ಆ ಫುಲ್ಲು ಸುತ್ತ ಇರೋದೆಲ್ಲ ಗಾಂಜಾನೆ ಕುಡಿಯೋದು ಸರ್. ಅದೆಲ್ಲ ಮಾಡ್ಕೊಂಡ್ಬಿಟ್ಟು ಹೆಣ್ಮಕ್ಳಿಗೆ ಟಾರ್ಚರ್ ಕೊಡ್ತಾರೋ ಎಲ್ಲ ಗೊತ್ತಿಲ್ಲ. ಹುಡುಗರು ಜಗಳ ಮಾಡ್ಕೊಂಡ್ಬಿಟ್ಟು ಸ್ಕೂಲೇ ಬಿಟ್ಬಿಟ್ಟು ಇವಾಗ ನನ್ನ ತಮ್ಮಂಗೆ ಮಾಡಿದಾರಲ್ಲ, ಏನು ಕಾರಣ ಸರ್? ನಿಮ್ಮ ತಮ್ಮನಿಗೆ ಹಲ್ಲೆ ಮಾಡಿದ್ದಾರೆ, ಆತನ ಸಾವಿಗೆ ಕಾರಣ ಆಗಿದೆ. ಇವರಿಗೆಲ್ಲ ಶಿಕ್ಷೆ ಆಗಬೇಕು. ಇವರಿಗೆಲ್ಲ ಶಿಕ್ಷೆ ಆಗ್ಲೇಬೇಕು. ಗಲ್ ಶಿಕ್ಷೆ ಆಗಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನ್, ಸ್ಕೂಲ್, ಮೀಡಿಯಾ ಅಷ್ಟು ದೆಹಲಿ ಕೋರ್ಟ್ ಮುಂದೆ ನಿಂತ್ಕೋಬೇಕು. ಇವ್ರೇನಾರು ನಿಂತ್ಕೊಂಡಿಲ್ಲ ಅಂದ್ರೆ ನಾನು ಇಡೀ ಫ್ಯಾಮಿಲಿ ಜೊತೆ ನಾನು ಸತ್ತೋಗ್ತೀನಿ. ಇವರೇ ಕಾರಣ. ಅದೇನಾಗತ್ತೋ ಆಮೇಲೆ ನೋಡ್ತೀನಿ. ಆಮೇಲೆ ಪೊಲೀಸ್ ನಾವ ನೋಡೋಣ ಸರ್. ಇದು ಸಂಕೇತ ಅಕ್ಕ ತುಂಬ ನೊಂದ್ಕೊಂಡಿದ್ದಾಳೆ, ಹೇಳ್ತಿದ್ದಾಳೆ. ಏನು ಶಾಲೆ ಇತ್ತು, ಶಾಲೆಯಿಂದ ಬರ್ತಾ ಇದ್ದ, ಆತನಿಗೆ ಸರಿಯಾದ ಕಮ್ಯುನಿಕೇಷನ್ ಆಗಲಿ ಕುಟುಂಬಕ್ಕೆ. ಹಾಗೆ 9 ಗಂಟೆ ಸುಮಾರಿಗೆ ಬರ್ತಾ ಇದ್ದ. ಆ ಸಂದರ್ಭದಲ್ಲಿ ಏಕಾಏಕಿ ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆಯಲ್ಲಿ ಆತ ಮೃತಪಟ್ಟಿದ್ದಾರೆ. ಯಾರಿಗೆ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಂತೇಳಿ ನೊಂದುಕೊಂಡಂಥ ಅಕ್ಕ ಸರ್ಕಾರಕ್ಕೆ, ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾ ಇದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಗಣ್ಮೆ, TV9 ಶಿವಮೊಗ್ಗ.